10 ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ 17 ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾದ ಬೀದರ್ ಜಿಲ್ಲಾ ಪೊಲೀಸ್ 24.26 ಲಕ್ಷ ಮೌಲ್ಯದ ಸ್ವತ್ತು ಜಪ್ತಿ, 18 ಜನರು ವಶಕ್ಕೆ. ಡಿಸೆಂಬರ್ ಜನವರಿ ತಿಂಗಳಲ್ಲಿ ಹುಮನಾಬಾದ್ ತಾಲೂಕಿನಲ್ಲಿ 10, ಬಾಲ್ಖಿಯಲ್ಲಿ 4, ಬೀದರ್ನಲ್ಲಿ 3 ಸೇರಿದಂತೆ ಒಟ್ಟು 17 ಪ್ರಕರಣಗಳು ನಡೆದವು. ಸುಲಿಗೆ ಮನೆ ಕಳ್ಳತನ, ದ್ವಿಚಕ್ರ ವಾಹನ ಕಳವು, ನೀರಿನ ಮೋಟಾರ್, ವೈರ್ ಕಳವು, ಜಾನುವಾರುಗಳ ಕಳವು ಇದರಲ್ಲಿ ಸೇರಿವೆ. ಈ ಪ್ರಕರಣಗಳ ಸಂಬಂಧ 24.26 ಲಕ್ಷ ಮೌಲ್ಯದ ನಗದು, ಚಿನ್ನಾಭರಣಗಳನ್ನು ಜಪ್ತಿ ಮಾಡಲಾಗಿದೆ. ಇದರಲ್ಲಿ 10 ಬೈಕ್, 55 ಗ್ರಾಂ ಚಿನ್ನ, ಮಹೇಂದ್ರ ಬುಲೆರೋ ವಾಹನ, ಟ್ರ್ಯಾಕ್ಟರ್, 20 ಮೊಬೈಲ್ಗಳು ಸೇರಿವೆ. ಒಟ್ಟು 18 ಜನರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ತಿಳಿಸಿದರು. ಜೆಕೆ ನ್ಯೂಸ್ ಕನ್ನಡ, ಬೀದರ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. Sangam Electronics and Home Appliances. All types of home appliances are available at Veerabhadra Complex opposite DCC Bank, Main Road, Humnabad. ಜಿಲ್ಲಾ ಪೊಲೀಸರು ಕಳೆದ ಡಿಸೆಂಬರ್ ಕೊನೆಯ ವಾರ ಮತ್ತು ಜನವರಿ ತಿಂಗಳಲ್ಲಿ ಒಟ್ಟು 10 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದಂತಹ ಸುಲಿಗೆ, ಮನೆ ಕಳ್ಳತನ, ದ್ವಿಚಕ್ರ ವಾಹನಗಳ ಕಳ್ಳತನ ಮತ್ತು ನೀರಿನ ಮೋಟಾರು, ವೈರ್ ಕಳವು ಮತ್ತು ಜಾನುವಾರುಗಳ ಕಳವು ಹಾಗೂ ಮೊಬೈಲ್ ಕಳವು, ನಗದು ಹಣದ ಕಳ್ಳತನ, ಹೀಗೆ ವಿವಿಧ 17 ಪ್ರಕರಣಗಳನ್ನ ಇವಾಗ ಪತ್ತೆ ಮಾಡಿದ್ದಾರೆ. ಅದರಲ್ಲಿ 24,26,730 ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಶಪಡಿಸಿಕೊಂಡು 18 ಜನ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇದರಲ್ಲಿ ಒಟ್ಟು ಏನಂದ್ರೆ ಗೋಲ್ಡ್ 55 ಗ್ರಾಂ ಇರ್ತದೆ ಮತ್ತು ಬೈಕ್ಗಳು ಏನಂದ್ರೆ 10 ಬೈಕ್ ಇದೆ, ಒಂದು ಮಹೇಂದ್ರ ಬುಲೆರೋ ಏನಿದೆ ಅದರಲ್ಲಿ ಜಾನುವಾರುಗಳನ್ನ ಸಾಗಿಸಿದ್ದಕ್ಕೆ ಅದನ್ನು ಕೂಡ ಜಪ್ತಿ ಮಾಡಲಾಗಿದೆ. ಜೊತೆಗೆ 20 ಮೊಬೈಲ್ಗಳಿದೆ ಮತ್ತು ಜಾನುವಾರುಗಳು ಮತ್ತು ಒಂದು ರಾಶಿ ಮಷೀನ್ ಮತ್ತು ಟ್ರ್ಯಾಕ್ಟರ್ನ ಏನಂದ್ರೆ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಉತ್ತಮವಾದಂತಹ ಪತ್ತೆ ಕಾರ್ಯ ಮಾಡಿದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದಿಸ್ತಾ ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಬಹುಮಾನವನ್ನ ಇಲ್ಲಿ ನೀಡಲಾಗುವುದು. ಎರಡನೇ ಮುಖ್ಯ ಪ್ರಕರಣ ಅಂದ್ರೆ ಬೀದರ್ ಜಿಲ್ಲೆಯಲ್ಲಿ ಏನು ಅಕ್ರಮ ಅಕ್ಕಿ ಸಾಗಾಟ, ಏನು ಸರ್ಕಾರ PDS ರೈಸ್ ನ ಏನಂದ್ರೆ ಬಡವರಿಗೆ ಕೊಡ್ಲಿಕ್ಕೆ ಮಾಡಿರುವಂತಹದ್ದನ್ನ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದನ್ನ ಕಳೆದ ತಿಂಗಳು ನಾವು ರೈಡ್ ಮಾಡಿದ್ವಿ. ಅದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿಯನ್ನ ಅರೆಸ್ಟ್ ಮಾಡುವುದು ನಮ್ಮಲ್ಲಿ ಬಾಕಿ ಇತ್ತು. ಅವನು ಇಡೀ ಈ ನಾರ್ತ್ ಈಸ್ಟರ್ನ್ ರೇಂಜ್ ಅಲ್ಲಿ 3 ಜಿಲ್ಲೆಗಳಿಗೂ ಬೇಕಾದಂತಹ ಆರೋಪಿಯಾಗಿದ್ದ ರಾಜು ರಾಠೋಡ್ ಅಂತ ಹೇಳಿ. ಅವರನ್ನ ಈಗಾಗಲೇ ನಮ್ಮ ಎಲ್ಲ ಜಂಟಿಯಾಗಿ ಎಲ್ಲಾ ತಂಡಗಳು ಏನಂದ್ರೆ ಕೆಲಸ ಮಾಡ್ಲಾಗ್ತಾ ಇತ್ತು. ನಮ್ಮ ಯಾದಗಿರಿ ಪೊಲೀಸರು ಏನಂದ್ರೆ ಅವ್ರನ್ನ ಸೆಕ್ಯೂರ್ ಮಾಡಿ ಅವ್ರ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಅವ್ರನ್ನ ಮುಗಿಸಿದ್ದಾರೆ ಮತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರನ್ನ ಕೂಡ ಏನಂದ್ರೆ ನಮ್ಮ ಪ್ರಕರಣದಲ್ಲಿ ನಾವು ಬಾಡಿ ವಾರಂಟ್ಗೆ ಏನಂದ್ರೆ ಅಪ್ಲೈ ಮಾಡಿದ್ವಿ. ಸೊ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಮತ್ತೆ ಹೆಚ್ಚಿನ ತನಿಖೆಯನ್ನು ನಾವಿಲ್ಲಿ ಮಾಡ್ತೇವೆ. ಎರಡನೇದು, ಜನವರಿ ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಬಂದೋಬಸ್ತುಗಳು ಏನಂದ್ರೆ ಇತ್ತು, ಸಾಕಷ್ಟು ಜಾತ್ರೆಗಳಿತ್ತು. ಅಂತಹ ಸಂದರ್ಭದಲ್ಲಿ ಯಾವುದೇ ಕಳ್ಳತನ ಪ್ರಕರಣಗಳು ಜರಗದಂತೆ ಪ್ರಿವೆಂಟಿವ್ ಆಗಿ ಅತ್ಯುತ್ತಮವಾಗಿ ಏನಂದ್ರೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅದು ಎಸ್ಪೆಷಲಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಯಾವುದೇ ಒಂದೇ ಒಂದು ಕಳ್ಳತನದ ಪ್ರಕರಣಗಳು ಕೂಡ ಏನಂದ್ರೆ ಜರಗದಂತೆ ಉತ್ತಮವಾಗಿ ಏನಂದ್ರೆ ಕ್ರೈಮ್ ಕೂಡ ಕೆಲಸ ಮಾಡಿದೆ. ಅನ್ಯ ರಾಜ್ಯಗಳಿಂದ ಬಂದಂತ ಸಂಶಯಾತ್ಮಕ ವ್ಯಕ್ತಿಗಳ ಮೇಲೆ ಕೂಡ ಏನಂದ್ರೆ ಪ್ರಿವೆಂಟಿವ್ ಆಗಿ ಕೆಲವೊಂದು ನಾವು ಪ್ರಕರಣಗಳನ್ನ ದಾಖಲಿಸಿದ್ದೀವಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.